ಮತ್ತೆ ಹೇಳಿ. ಸರಿ ಮೇಡಮ್, ನಾನೇನು ಬರ್ತೀನಿ. ಕೋರ್ಟಿಗಾ? ಹೌದು ಮೇಡಮ್, ಯಾಕಂದ್ರೆ ಇವತ್ತು ಮುಂದೆ ಹಾಕೋದಕ್ಕೆ ಕಾರಣ ಇತ್ತು. ನಾಳೆನೂ ಇದೇ ರೀತಿ ಸಮಸ್ಯೆ ಬಂದು ಅದ್ರ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಸಾರಿ ಮೇಡಮ್. ಸಾರಿ. ನಮ್ಮನ್ ಕಾಡ್ತಾ ಇದ್ದ ದೊಡ್ಡ ಆಪತ್ತು ಇವತ್ತಿಗೆ ಮುಗಿತಪ್ಪ. ಏನಾಗ್ಬಿಡ್ತೇನೋ ಅನ್ನೋ ಭಯ ಆಗ್ತಾ ಇತ್ತು. ಆ ದೇವ್ರ ದಯದಿಂದ ಎಲ್ಲ ಒಳ್ಳೇದೇ ಆಯ್ತು ಕಣೋ. ಆ ದೇವರು ಒಳ್ಳೆಯವ್ರಿಗೆ ತುಂಬಾ ಕಷ್ಟ ಬರ್ತಾ ಇದೆ ಅಂತ ಇದ್ರು ಕೊನೆಗಾಲದಲ್ಲಿ ಕೈ ಹಿಡಿತಾನೆ ಅಂತ ಇವತ್ತು ಮತ್ತೆ ಪ್ರೂವ್ ಆಯ್ತು. ಹೌದು ರಾಮಾಚಾರಿ, ನಾವ್ ಯಾರಿಗಾದ್ರೂ ಒಳ್ಳೇದ್ ಮಾಡಿದ್ರೆ ಅದರಿಂದ ನಮಗೂ ಒಳ್ಳೇದೇ ಆಗುತ್ತೆ ಅಂತ ಇವತ್ತು ರಾಘು ಜಾನ್ಸಿ ಬಂದಿದ್ದೆ ಸಾಕ್ಷಿ. ಆದ್ರೂ ನಮ್ ರುಕ್ಕು ಬದಲಾಗಿದ್ದಾಳೆ ಅನ್ನೋದು ನಂಬೋಕೆ ಆಶ್ಚರ್ಯ ಆಗ್ತಾ ಇದೆ ರಾಮಾಚಾರಿ. ಈ ಬದಲಾವಣೆ ಮೊದ್ಲೇ ಆಗಿದ್ರೆ ನಾವೆಲ್ಲ ಎಷ್ಟು ಸಂತೋಷವಾಗಿರ್ಬೋದಾಗಿತ್ತು. ಅವಳು ಒಂದು ತಪ್ಪು ತಿಳುವಳಿಕೆಯಿಂದ ಎಷ್ಟೆಲ್ಲ ಕಷ್ಟ ಅನುಭವಿಸ್ಬೇಕಾಯ್ತು. ಜೊತೆಗೆ ಅವಳ ಜೀವನನ ಹಾಳು ಮಾಡ್ಕೊಂಡ್ಲು. ಅವಳು ಒಂದ್ಸಲಿ ಮನ್ಸ್ ಬಿಚ್ಚಿ ಮಾತಾಡಿ ತನ್ನ ದ್ವೇಷನ ಮರ್ತು ಒಂದೇ ಒಂದ್ಸಲ ತಾಳ್ಮೆಯಿಂದ ಯೋಚನೆ ಮಾಡಿದಿದ್ರೆ ಅವಳಿಗಿಂತ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ನಮ್ ಕೃಷ್ಣನ ನಾವು ಕಳ್ಕೋಬೇಕಾಗಿರ್ಲಿಲ್ಲ. ನಾವ್ ಏನೇ ಮಾತಾಡಿದ್ರು ಏನೇ ಅನ್ಕೊಂಡ್ರು ಏನಾಗ್ಬೇಕು ಅದು ಹಾಗೆ ಆಗತ್ತೆ ಚಾರು ಮೇಡಮ್. ಇವತ್ತು ನಮ್ಮ ಸಮಾಧಾನಕ್ಕೆ ನಾವು ಏನ್ ಬೇಕಾದ್ರೆ ಹೇಳ್ಬೋದು, ಆದ್ರೆ ಹಂಗಾಗನ್ನ ತಪ್ಸೋದಕ್ಕೆ ಯಾರಿಂದಾನೂ ಸಾಧ್ಯ ಇರಲಿಲ್ಲ ಬಿಡಿ. ಅವಳದೊಂದು ಸಣ್ಣ ಬದಲಾವಣೆ ಇವತ್ತಾಗ್ಬೇಕಾದ ದೊಡ್ಡ ಅನಾಹುತನ ತಪ್ಪಿಸ್ತು. ನಮ್ಗಳ ಜೀವನ ಉಳಿಸ್ತು ಕಣೋ. ತಾನ್ ಮಾಡಿದ ತಪ್ಪು ಅನ್ಕೊಂಡ ತಕ್ಷಣ ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು, ತನ್ನ ಪಾಪನ ಕಳ್ಕೋಬೇಕು ಅನ್ಕೊಂಡ್ಲಲ್ಲ, ಅಷ್ಟು ಸಾಕು ಬಿಡಪ್ಪ. ಹೌದಮ್ಮ, ಕಾನೂನು ಕೊಡೋ ಶಿಕ್ಷೆಗಿಂತ ಈ ಪಾಪ ಪ್ರಜ್ಞೆ ಅನ್ನೋದು ದೊಡ್ಡ ಶಿಕ್ಷೆ. ನಮ್ ರುಕ್ಕು ಶಿಕ್ಷೆ ಎಲ್ಲ ಅನ್ಭವಿಸ್ಬಿಟ್ಟು ಬಂದ್ಮೇಲೆ ಖಂಡಿತ ಒಳ್ಳೆಯವಳಾಗಿರ್ತಾಳೆ. ಅವಳನ್ನ ನಾವು ಈ ಮನೆ ಮಗಳಾಗಿ ಸ್ವೀಕರಿಸ್ಬೇಕಪ್ಪ. ಅದ್ರ ಬಗ್ಗೆ ಯೋಚನೆ ಬೇಡ ಅತ್ತೆಮ್ಮ. ರುಕ್ಕು ಯಾವತ್ತಿದ್ರೂ ಈ ಮನೆ ನನ್ ತಂಗಿನೇ. ಅವಳು ಕಳ್ಕೊಂಡಿರೋ ಪ್ರೀತಿನ ಮತ್ತೆ ಅವಳಿಗೆ ಕೊಡೋಣ. ಒಂದ್ ನಿಮಿಷ ಗಾಡಿ ನಿಲ್ಸು. ಯಾಕೆ ಮೇಡಮ್? ಏನಿಲ್ಲ, ನಾನೇ ಹೋಗ್ತೀನಿ. ಪರವಾಗಿಲ್ಲ, ಮನೆ ಹತ್ರನೇ ಬಿಟ್ಟು ಹೋಗ್ತೀನಿ ಮೇಡಮ್. ನನಗ್ ಒಂಟಿಯಾಗಿ ಓಡಾಡಿ ಅಭ್ಯಾಸ ಇದೆ. ನನ್ ಗಂಡನ್ ಮನೆ ಬಿಟ್ಟು ಬರುವಾಗ್ಲೂ ಒಂಟಿಯಾಗೆ ಬಂದಿತ್ತು, ಅದು ಅರ್ಧ ರಾತ್ರಿ. ಅಲ್ಲ ಮೇಡಮ್, ಅರ್ಧ ದಾರಿಲೇ ಬಿಟ್ಟು ಹೋಗ್ತಿದ್ದೀನಿ ಅಂತ. ಖಂಡಿತ ನನಗೇನು ಬೇಜಾರಿಲ್ಲ. ಅರ್ಧ ಜೀವನದಲ್ಲೇ ಬಿಟ್ಟು ಹೋಗ್ಬೇಕಾದ್ರೆ ಇದೆಲ್ಲ ಯಾವ ಲೆಕ್ಕನೂ ಅಲ್ಲ. ಮತ್ತೆ ಹೇಳಿ. ಸರಿ ಮೇಡಮ್, ನಾನೇನು ಬರ್ತೀನಿ. ಕೋರ್ಟಿಗಾ? ಹೌದು ಮೇಡಮ್, ಯಾಕಂದ್ರೆ ಇವತ್ತು ಮುಂದೆ ಹಾಕೋದಕ್ಕೆ ಕಾರಣ ಇತ್ತು. ನಾಳೆನೂ ಇದೇ ರೀತಿ ಸಮಸ್ಯೆ ಬಂದು ಅದ್ರ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ರಿಸಲ್ಟ್ ಏನು ಅಂತ ಗೊತ್ತಾದ್ಮೇಲೂ ಅದ್ ಲೇಟಾಗಿ ಬರ್ಲಿ ಅಂತ ಆಸೆ ಪಡೋದು ನನಗಿಷ್ಟ ಇಲ್ಲ. ಅನ್ಕೊಳ್ಳೋದು ನಮ್ ಕಲ್ಪನೆ, ಆಗೋದು ಕಾಲದ ನಿರ್ಣಯ ತಾನೆ. ನಿರ್ಧಾರ ನಮ್ದಾದ್ರೆ ಕಾಲ ಕೂಡ ತಲೆಬಾಗತ್ತೆ. ಕೆಲವೊಂದ್ಸತಿ ಕಾಲ ಕೂಡ ಕಾಲ ಎಳಿತೆ ಮೇಡಮ್. ಅಂದ್ಮೇಲೆ ರಿಸಲ್ಟ್ ಬದ್ಲಾಗಲ್ಲ ಅನ್ನೋದು ಇನ್ನೊಂದ್ಸಲ ಕನ್ಫರ್ಮ್ ಆಯ್ತು. ಓಕೆ, ಮತ್ತೆ ನಾವು ಅಲ್ಲೇ ಮೀಟ್ ಮಾಡ್ಬೇಕಲ್ವಾ? ಹೇಗಿದ್ರು ಬರ್ಲೇಬೇಕು. ಆ ಭೇಟಿ ನಿಶ್ಚಿಂತ ಅಂತ್ಯ. ನಮ್ಮಿಬ್ಬರ ಜೀವನದ ಅಧ್ಯಾಯಕ್ಕೆ
ಮುಕ್ತಾಯ ಸಾಲು ಬರೆಯೋ ಕೊನೆಯ ಭೇಟಿ. ಓಕೆ ಸರ್. ಸರಿ ಸರ್, ನಾ ಏನಾದ್ರು ಅಪ್ಡೇಟ್ ಬಂದರೆ ನಿಮ್ಗೆ ತಿಳಿಸ್ತೀನಿ. ಥ್ಯಾಂಕ್ ಯು. ಯಾಕಪ್ಪ ಒಂಥರ ಇದ್ಯಾ? ಮತ್ತೇನಾದ್ರು ತೊಂದ್ರೆ ನೀನು? ಇಲ್ಲ, ಆ ಥರ ಏನಿಲ್ಲಮ್ಮ. ರಾಮಾಚಾರಿ, ನಿನಗೆ ಸುಳ್ಳು ಹೇಳಕ್ ಬರಲ್ಲ ಅಂತ ನಮಗ್ ಚೆನ್ನಾಗ್ ಗೊತ್ತು. ನಿನ್ ಮುಖ ನೋಡಿದ್ರೆ ಏನೋ ವಿಷಯನ ಮುಚ್ಚಿಡಕ್ ಟ್ರೈ ಮಾಡ್ತಾ ಇದ್ಯಾ ಅಂತ ಗೊತ್ತಾಗ್ತಾ ಇದೆ. ಇನ್ಸ್ಪೆಕ್ಟರ್ ಏನ್ ಹೇಳಿದ್ರು ಅಂತ ನಿಜ ಹೇಳಿ. ಅದೇ ಮೇಡಮ್, ಆ ಸ್ಪಾಟಿಂದ ತಪ್ಪಿಸ್ಕೊಂಡಿರೋ ಸಕ್ಸೇನಾ ಮತ್ತೆ ವಿವೇಕು ಪೊಲೀಸ್ಗಿನ್ನೂ ಸಿಕ್ಕಿಲ್ವಂತೆ. ಎಲ್ಲ ಕಳ್ರ ತಪ್ಪಿಸ್ಕೊಂಡು ಅದು ಎಲ್ಲಿಗೆ ಹೋದ್ರು ಅಂತ. ಪಾಪಿ ಸಮುದ್ರಕ್ ಹೋದ್ರು ಮೊಣ್ಕಾಲ್ ಉದ್ದ ನೀರು ಅನ್ನೋ ಹಾಗೆ ಅವ್ರಿವಾಗ ಪೊಲೀಸ್ ಕಣ್ ತಪ್ಸಿ ಎಲ್ಲೂ ಹೋಗಕ್ ಆಗಲ್ಲ. ಒಂದ್ ವೇಳೆ ಕಣ್ ತಪ್ಪಿಸ್ಕೊಂಡು ಅಂಡರ್ ಗ್ರೌಂಡ್ ಆಗಿದ್ರು ಎಷ್ಟು ದಿವಸ ಇರ್ತಾರೆ? ಒಂದಲ್ಲ ಒಂದಿನ ಸಿಕ್ಕಾಕೊಳ್ಳೇಬೇಕಲ್ವಾ? ಏನೋ ಅಮ್ಮ, ಅವ್ರು ಆದಷ್ಟು ಬೇಗ ಸಿಕ್ಬಿಟ್ರೆ ಒಳ್ಳೇದು. ಇಲ್ಲಾಂದ್ರ ಕೆಟ್ಟ ಜನ ಏನ್ ಮಾಡಕ್ ಹಿಂಜರಿಯಲ್ಲ. ಹೌದು ರಾಮಾಚಾರಿ, ಅಮ್ಮ ಹೇಳ್ತಾ ಇರೋದು ನಿಜಾನೇ. ನಮ್ಮ ಹುಷಾರ್ಲಿ ನಾವಿರ್ಬೇಕು. ನೀವೆಲ್ಲ ಅವ್ರ ಬಗ್ಗೆ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಳ್ತಾ ಇದ್ದೀರಾ? ಅವ್ರ ಇವಾಗ ಒಂಥರ ಹಲ್ ಕಿತ್ತಿರೋ ಹಾವಿದ್ದಾಗೆ. ಸುಮ್ನೆ ಬುಸ್ ಕೊಡ್ಬೋದೇ ಹೊರತು ಕಚ್ಚೋಕಂತೂ ಸಾಧ್ಯ ಇಲ್ಲ. ಕರೆಕ್ಟ್ ಮೇಡಮ್. ಹಾಗೆ ಅಂತ ನಾವು ಇದನ್ನ ನೆಗ್ಲೆಕ್ಟ್ ಮಾಡಕ್ಕೂ ಆಗಲ್ಲ. ಹಲ್ ಕಿತ್ತಿದ್ರು ಹೆಡೆ ಎತ್ತಿ ಹೆದರ್ಸೋ ಪ್ರಯತ್ನ ಅಂತೂ ಮಾಡುತ್ತಲ್ವಾ? ಅದಕ್ಕೆ ಪೊಲೀಸ್ ಅವ್ರು ಬಿಡ್ಬೇಕಲ್ವಾ ರಾಮಾಚಾರಿ? ಅವ್ರದ್ದು ಮುಗ್ದೋದ್ ಕತೆ, ಅದ್ರ ಬಗ್ಗೆ ಯೋಚನೆ ಮಾಡೋದ್ ಬೇಡ. ನೋಡಿ, ಧೈರ್ಯವಾಗಿರಿ, ಆ ತರ ಏನೂ ಆಗಲ್ಲ. ಸಿದ್ಧಾರ್ಥ್ ಸರ್ ಅದನ್ನೇ ಹೇಳೋದು. ರಮಣ ಹೇಳಿದ್ ಕರೆಕ್ಟ್. ನಾವು ಧೈರ್ಯವಾಗಿರೋಣ, ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ತಲೆ ಕೆಡ್ಸ್ಕೊಳ್ಳೋದು ಬೇಡ. ಬರ್ಲಿ ಅಣ್ಣ, ಒಂದ್ ನಿಮಿಷ. ಲಾಯರ್ ಫೋನ್ ಮಾಡಿದ್ರು. ನಿನ್ ಕೋರ್ಟ್ಗೆ ಹೋಗಿ ಸೈನೇ ಮಾಡಿಲ್ವಂತೆ. ಹಾ ಪಲ್ಲವಿ, ಹೋಗಕ್ಕಾಗ್ಲಿಲ್ಲ. ಹೋಗೋಕಾಗಿಲ್ವಾ? ಇಲ್ಲ ಹೋಗೋಕ್ ಮನ್ಸೇ ಇರ್ಲಿಲ್ವೋ? ಇವತ್ತು ಬೇರೆನೆ ಸಮಸ್ಯೆ ಆಗಿತ್ತು, ಅಲ್ಲಿಗೆ ಸಹಾಯ ಮಾಡಕ್ ಹೋಗಿದ್ವಿ. ಇದಕ್ಕಿಂತ ಮುಖ್ಯವಾದ ಗನ್ನಂದಾರಿ ಕೆಲಸ ಏನಿತ್ತಪ್ಪ ನಿನಗೆ? ಅಣ್ಣ, ಒಂದ್ ನಿಮಿಷ. ಹೋಗಿದ್ವಿ ಅಂದ್ರೆ ಏನರ್ಥ? ಯಾರ್ಯಾರು ಹೋಗಿದ್ರಿ? ಅದು ಜಾನ್ಸಿ ಮೇಡಮ್ ಮತ್ತೆ ನಾನು. ಓಹೋ, ಹಾಗಾದ್ರೆ ಇದ್ದ ವಿಷಯ. ದೊಡ್ಡಮ್ಮ, ಅಲ್ಲಿ ರಾಮಾಚಾರಿ ಅವ್ರ ಫ್ಯಾಮಿಲಿ ತುಂಬಾ ಕಷ್ಟದಲ್ಲಿದ್ರು. ಜಾನ್ಸಿ ಮೇಡಮ್ ಕೋರ್ಟ್ ಹತ್ರನೂ ಬಂದಿದ್ರು. ಅಲ್ಲಿಂದ ನಾವಿಬ್ರು ಒಟ್ಟಿಗೆ ಹೋಗಿ ಅವ್ರಿಗೆ ಸಹಾಯ ಮಾಡಿ ಬಂದ್ವಿ. ನೀನ್ ಯಾವ ಉದ್ದೇಶಕ್ಕೆ ಕೋರ್ಟ್ ಹೋಗಿದ್ದೆ? ಮೊದ್ಲು ಆ ಕೆಲ್ಸ ಮುಗಿಸ್ಬೇಕಾಗಿತ್ತು ತಾನೆ. ಅದು ಬಿಟ್ಟು ಯಾರೋ ಕಷ್ಟದಲ್ಲಿದ್ದಾರೆ ಅಂತ ಹೋಗೋ ಅವಶ್ಯಕತೆ ಇತ್ತೇನೋ? ಚಿಕ್ಕಮ್ಮ, ಪಾಪ ರಾಮಾಚಾರಿ ಅವ್ರು ನಮಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅವ್ರು ಕಷ್ಟದಲ್ಲಿದ್ದಾಗ ನಾವು ಅವ್ರಿಗೆ ಹೆಲ್ಪ್ ಮಾಡೋದು ನನ್ನ ಧರ್ಮ. ಅದಕ್ಕೆ ಹೋದ್ರಿ. ಇವತ್ ಜೊತೆಲಿ ಹೋಗಿ ಸಹಾಯ ಮಾಡಿದಿರಾ, ನಾಳೆ ಜೊತೆಲೆ ಸಂಸಾರನೂ ಮಾಡ್ತೀರಾ ಹೇಗೆ? ಯಾಕೆ ಪಲ್ಲವಿ ಏನೇನೋ ಮಾತಾಡ್ತಿದ್ಯಾ? ಅವಳೆಲ್ಲಪ್ಪ ಏನೇನೋ ಮಾತಾಡ್ತಾ ಇದ್ದಾಳೆ. ಇವತ್ತು ಸೈನ್ ಮಾಡ್ಬೇಕಾಗಿರೋರು ಅದನ್ನ ಬಿಟ್ಟು ಎಲ್ಲೋ ಹೋಗಿದ್ದೀರಾ ಅಂದ್ರೆ ನಾಳೆ ಆ ಕೆಲ್ಸನೂ ಮಾಡೋದಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ನೀನ್ ಸೈನ್ ಮಾಡಿಲ್ಲ ಅಂದ್ರೆ ನಿನ್ ಫ್ಯಾಮಿಲಿ ಕಷ್ಟ ಸಿಗಾಕೊಳ್ತೆ ಅಂತ ಗೊತ್ತಿದ್ರು ಹೀಗಿನ್ ಯಾರ್ದೋ ಕಷ್ಟನೇ ಮುಖ್ಯ ಆಗೋಯ್ತಾ? ನೋಡ್ ಪಲ್ಲವಿ,
ಕೋರ್ಟ್ ಹೋಗಿ ಸೈನ್ ಮಾಡೋದು ಪೋಸ್ಟ್ಪೋನ್ ಆಗಿದೆ ಹೊರತು ಕ್ಯಾನ್ಸಲ್ ಆಗಿಲ್ಲ. ನೀನ್ ಸೈನ್ ಮಾಡದ್ ಪೋಸ್ಟ್ಪೋನ್ ಆಯ್ತು ಅಂದ್ರೆ ಇಲ್ಲಿ ನಿನ್ ತಂಗಿ ಅವಳ ಗಂಡನ್ ಮನೆಗ್ ಹೋಗೋದು ಪೋಸ್ಟ್ಪೋನ್ ಆಯ್ತು ಅಂತಾನೆ ಅರ್ಥ. ನನ್ನನ್ನ ನನ್ ಗಂಡನ್ ಮನೆಗೆ ಕಳಿಸ್ತೀಯೋ ಅಥವಾ ಸ್ಮಶಾನಕ್ ಕಳಿಸ್ತೀಯೋ ನೀನೇ ನಿರ್ಧಾರ ಮಾಡು. ಪಲ್ಲವಿ ಪ್ಲೀಸ್, ಹೀಗೆಲ್ಲ ಮಾತಾಡ್ಬೇಡ. ನೋಡು, ನನ್ನ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನನಗೆ ನನ್ನ ಫ್ಯಾಮಿಲಿನೇ ಮುಖ್ಯ. ನೀವು ಅನ್ಕೊಂಡಂಗೆ ನಾನು ಝಾನ್ಸಿ ಮೇಡಮ್ಗೆ ಡಿವೋರ್ಸ್ ಕೊಡೋದು ಕನ್ಫರ್ಮ್, ಅನಿತಾ ಅವ್ರ ಕೊಳ್ಳಿಗೆ ತಾಳಿ ಕಟ್ಟೋದು ಕನ್ಫರ್ಮ್. ಕಾಪಾಡೋ ಕಾಪಾಡೋ ಪ್ರೀತಿಯನು ಬೀದಿಯಲಿ ಬಿಡಬೇಡವೋ. ಕಾಪಾಡೋ ದ್ಯಾವ್ರೆ ಕಾಪಾಡೋ ಪ್ರೀತಿ ಒಂದೇ ಲೋಕದಲ್ಲಿ ನಿಸ್ವಾರ್ಥವೋ. ಮುಗ್ಧ ಮನ್ಸು ಅರ್ಧ ಕಂಡ ಕನ್ಸು ಎರಡು ಹೃದಯಗಳ ಹುಚ್ಚು ಪ್ರೀತಿ. ನನ್ಗೆ ಅವನು ಅವನಿಗೆಂದೆ ನಾನು ಪ್ರಾಣಕ್ಕಿಂತ ಇಷ್ಟ ಸ್ವಲ್ಪ ಜಾಸ್ತಿ. ನಿನ್ನ ತಲೆ ಮೇಲೆ ಭಕ್ತರು ಇಟ್ಟ ಹೂವ ಪ್ರೇಯಸಿಗೆ ಒಬ್ಬ ಪ್ರೇಮಿ ಕೊಟ್ಟ ಹೂವ ಎರಡು ಒಂದೇನೆ. ಅಂತೂ ನಮ್ ಸಮಸ್ಯೆ ಸರಿ ಹೋಗೋದ್ರ ಜೊತೆಗೆ ರಾಘು ಝಾನ್ಸಿ ಅಲ್ಲಿಗೆ ಒಟ್ಟಿಗೆ ಬಂದ್ರಲ್ಲ, ಅದೇ ಸಮಾಧಾನದ ವಿಷಯ. ಆ ದೇವ್ರು ಒಂದು ಕೆಟ್ಟದ್ ಮಾಡಿ ನೋವು ಕೊಟ್ರು ಇನ್ನೊಂದು ಒಳ್ಳೇದ್ ಮಾಡಿ ಸಂತೋಷ ಕೊಡ್ತಾನಪ್ಪ. ಕಷ್ಟದ ಮಳೆ ಬಿದ್ರು ಒಡನಾಟದ ಹೂ ಅರಳುತ್ತಂತೆ. ಆ ಮಾತು ಸತ್ಯ ಆಯ್ತು ನೋಡು. ಒಟ್ನಲ್ಲಿ ಅವ್ರ ಜೀವನದಲ್ಲಿ ಇನ್ ಮುಂದೆ ಯಾವ ಸಮಸ್ಯೆನೂ ಬರದೆ ಅವ್ರು ಸುಖವಾಗಿದ್ರೆ ಅಷ್ಟೇ ಸಾಕು.